ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಸ್ಟ್ ವಿಡಿಯೋ ಆಫ್ ನಮ್ಮ ಕೇರಳ ಟ್ರಿಪ್ದು ಮಾಡ್ತಾ ಇದ್ದೀನಿ. ಸೊ ನೆನೆ ನಾನು ಹೇಳಿದೆ ನಿಮಗೆ ಇವತ್ತು ಲಾಸ್ಟ್ ಮಾಡಿಬಿಡ್ತೀನಿ ವಿಡಿಯೋ ಅಂತ ಹೇಳ್ಬಿಟ್ಟು. ಬಟ್ ಅಗೇನ್ ಇವತ್ತು ನಾವು ಒಂದು ಒಳ್ಳೆ ಸೀನರಿ ಪ್ಲೇಸ್ನ ನಿಮಗೆ ತೋರಿಸ್ಬೇಕು. ಆ್ಯಂಡ್ ಆಲ್ಸೋ ನಾನು ಗೋಲ್ಡನ್ ಟೆಂಪಲ್ ಕೂಡ ಹೋಗ್ತಾ ಇದ್ದೀವಿ ವಿತ್ ಆರ್ ಟೀಮ್. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ಇವತ್ತು ಮತ್ತೆ ನಾನು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ. ಬಹುಶಃ ಇಫ್ ಪಾಸಿಬಲ್ ನಾವು ಮೈಸೂರು ಬೆಟ್ಟಕ್ಕೆ ಕೂಡ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಲೆಟ್ ಮಿ ಚೆಕ್. ಅದನ್ನು ಕೂಡ ಇಫ್ ಪಾಸಿಬಲ್ ಹೋದರೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈಗ ಕರೆಂಟ್ಲಿ ನಾನು ನಿಮಗೆ ಈ ಸೀನರಿನ ತೋರಿಸ್ಬೇಕು. ಆ್ಯಂಡ್ ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಲಿಟ್ರಲಿ ಎಷ್ಟು ಫಾಗ್ ಇದೆ ಅಂತ ಅಂದರೆ ಇವಾಗ ಆಲ್ರೆಡಿ 9 ದಾಟ್ತು ಟೈಮು. ಆಲ್ಮೋಸ್ಟ್ 10 ಹತ್ತತ್ರ ಇದೆ. ಆ್ಯಂಡ್ ಕಣ್ಣು ಮುಂದೆ ಇಲ್ಲೇ ಇದೆ ಫಾಗ್. ಇಟ್ಸ್ ಲೈಕ್ ನಾವೇನಾದರೂ ನಂದಿ ಹಿಲ್ಸ್ಗೆಲ್ಲ ಹೋದರೆ ಎಷ್ಟು ಹತ್ರದಲ್ಲಿರುತ್ತಲ್ಲ ಅಂಥವ್ರಿಗೆ, ಮೇ ಬಿ ಈ ಸೈಡ್ ಇರೋರಿಗೆ ಅಥವಾ ಈ ರೂಟಲ್ಲಿ ಜಾಸ್ತಿ ಓಡಾಡೋರಿಗೆ, ಮಡಿಕೇರಿ ಪೀಪಲ್ಗೆ, ಇಂಥವ್ರಿಗೆಲ್ಲ ಕಾಮನ್ ಅಂತ ಅನಿಸುತ್ತೆ. ಬ್ಯಾಂಗ್ಳೂರಿಯನ್ಸ್ಗೆ ಯಾವಾಗಾದರೂ ಒಮ್ಮೆ ವೆಕೇಷನ್ಗೋಸ್ಕರ ಇಂಥ ಜಾಗಕ್ಕೆ ಬರೋರಿಗೆ ಲಿಟ್ರಲಿ ಇಟ್ಸ್ ಲೈಕ್ ಅ ಹೆವೆನ್ ಆಯಿತಾ, ಸ್ವರ್ಗ ನೋಡ್ದಂಗೆ ಫೀಲ್ ಆಗ್ತಾ ಇದೆ. ಸೊ ಅಲ್ಲಿ ಶೋ ಯು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಗೋಲ್ಡನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಇವಾಗ ಹೋಗ್ಬೇಕು. ಫಸ್ಟ್ ಟೈಮ್ ಬರ್ತಾ ಇರೋದು. ಸುಮಾರು ಜನ ಇದ್ದಾರೆ. ವೀಕ್ ಡೇ ಇದು, ಮಿಡ್ ವೀಕ್ ಇದು. ಸೊ ನೋಡಬೇಕು. ಏನಣ್ಣ? ಆಮೇಲೆ ಇವಾಗ ಏನೋ ಮಾತಾಡೋಕ್ಕಾಗಲ್ಲ, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗಬಾರ್ದು. ಶಾಪು ನಾನು ಬಿಲ್ ಮಾಡಿಸ್ಬಿಡ್ತೀನಿ. ಇದು 2 sides ಇದೆ. ಈ ಥರದ್ದೆಲ್ಲ ಕೀಚೈನ್ ಸಹ ಇದೆ. How much is for this and this? 120. That's great. A lot of other things. ಎಲ್ಲ ಬರೀ ಇದೆ. ವೀರುಗೆ ಏನಾರ ಟಾಯ್ಸ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನನ್ನ ಹತ್ರ ಇರೋದೇ ಇದೆ ಅಪ್ಪ ಎಲ್ಲ. ಇದೆ ಬಟ್ ವಿ ಶುಡ್ ನಾಟ್ ಟೇಕ್ ದಿಸ್ ಅಂತ, ಇದು ಎತ್ಕೊಂಡು ಹೋಗೋ ಥರ ಇದೆ ಅಂತ ಹೇಳಿದ್ರು ಅವರೇ. ಸೊ ಇವನ್ ಇದು ಚೆನ್ನಾಗಿದೆ ಫಾರ್ ಈಸ್ ಆಫ್ ಮೈಂಡ್. आपको 540 दे दीजिए. 5% डिस्काउंट you have given me. ಆನ್ ದ ವೇ ಬರ್ತಾ ಮೈಸೂರು ಮೇಲೆ ಬರ್ತಿದ್ದರಿಂದ ಅಮ್ಮನವ್ರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ರಿಗೂ ಆಸೆ ಆಯಿತು. ಸೊ ಹಾಗಾಗಿ ಅಲ್ಲಿಂದ ಸೀದಾ ಚಾಮುಂಡೇಶ್ವರಿ ಅಮ್ಮನವ್ರ ಬೆಟ್ಟಕ್ಕೆ ಹೋದ್ವಿ. ಆ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಳಗಡೆ ಏನೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನು ಸ್ವಲ್ಪ ಜನ ಕೂಡ ಇದ್ದರು, ಕೆಲವೊಬ್ಬರು ಸೆಲೆಬ್ರಿಟೀಸ್ ಕೂಡ ಬಂದಿದ್ದರು. ಅದೆಲ್ಲ ನಾನೇನು ಕ್ಯಾಪ್ಚರ್ ಮಾಡಿಲ್ಲ ಬಿಕಾಸ್ ಫೋನ್ ವಾಸ್ ಅಬೌಟ್ ಟು ಸ್ವಿಚ್ ಆಫ್ ನಂದು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ದೃಷ್ಟಿದಾರ ಕಟ್ತಾಯಿದ್ರು. ಅದನ್ನು ಕೂಡ ಎಲ್ಲರೂ ತೊಗೊಂಡ್ವಿ, ಕಟ್ಟಿಸ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಫೋನ್ ರಪ್ ಅಂತ ಸ್ವಿಚ್ ಆಫ್ ಆಗೋಯ್ತು. ಇದೆಲ್ಲ ಮುಗಿಸ್ಕೊಂಡು ಬರುವಾಗ ಮೈಸೂರು ಹೈವೇಯಲ್ಲಿ
ಒಂದು ದೊಡ್ಡ ಆಕ್ಸಿಡೆಂಟೇ ಆಗೋಗಿತ್ತು. ನಾನು ನಿಮ್ಗೆ ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತೆ ನೋಡಿ. ತುಂಬ ಬ್ಲಾಕ್ ಆಗಿತ್ತು, ಆಲ್ಮೋಸ್ಟ್ ಒಂದು 2 hours ಬ್ಲಾಕಲ್ಲೇ ನಾವು ನಿಂತ್ಕೊಂಡಿದ್ವಿ. ಅದಾದಮೇಲೆ ಸ್ಲೋ ಮೂವಿಂಗ್ ಆಯಿತು, ಬಿಕಾಸ್ ನಮ್ಮ ಹಿಂದೆ ಇನ್ನೊಂದು ಎಮರ್ಜೆನ್ಸಿ ಆ್ಯಂಬ್ಯುಲೆನ್ಸ್ ಬರ್ತಾಯಿತ್ತು. ಪ್ರಾಣಾಪಾಯ ಯಾರಿಗೂ ಆಗಿರಲಿಲ್ಲ, ಎಲ್ಲರೂ ಸುರಕ್ಷಿತವಾಗಿದ್ದರು. ಆ್ಯಂಡ್ ನಮಗೆ ಅದನ್ನು ನೋಡಿ ತುಂಬ ಭಯ ಆಯಿತು. ಈ ಜಾಗದಲ್ಲಿ ಅಂದರೆ ಜಾಸ್ತಿ ಇಲ್ಲಿ ಹೈವೇ ಆದಾಗಿಂದ ತುಂಬ ಆಕ್ಸಿಡೆಂಟ್ಸ್ ಆಗಿದೆ. ಗೌರ್ಮೆಂಟ್ ಅವರು ಕೂಡ ತುಂಬ ರೀತಿಯ ಶ್ರಮನ ಪಡ್ತಾ ಇದ್ದಾರೆ ಇದನ್ನೆಲ್ಲ ಸ್ಟಾಪ್ ಮಾಡಲಿಕ್ಕೆ. ಬಟ್ ಇದ್ರ ಜೊತೆಗೆ ನಮ್ಮ ಸಪೋರ್ಟ್ ಕೂಡ ಇರಬೇಕು. ಇರೋದೊಂದು ಒಂದು ಜೀವ ಹೋದರೆ ಮತ್ತೆ ಸಿಗಲ್ಲ. ಸೊ ನಾವು ಡ್ರೈವ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಪ್ರಿಕಾಷನರಿ ಮೆಷರ್ಸ್ನು ತೊಗೊಂಡು ಆಗಬೇಕು. ಇಲ್ಲಿ ಬರ್ತಾ ಇದ್ದಾರಲ್ಲ ಇವ್ರ ಕಾರ್ಗೆ ಆಗಿದ್ದು. ನಮಗಂತೂ ನೋಡ್ಬಿಟ್ಟು ಫುಲ್ ಭಯ ಆಗೋಯ್ತು. ಬಟ್ ಯಾರಿಗೂ ಏನೂ ಆಗಿಲ್ಲ, ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದರು, ಎಲ್ಲ ಸೇಫ್. ಆ್ಯಂಡ್ ಕಾರ್ ಫುಲ್ಲು ಬೆಂಕಿ ಹತ್ಕೊಂಡು ಉರಿದೋಗಿದೆ. ಎಲ್ರೂ ಫೈರ್ ಕ್ಯಾಚ್ ಆಗಿದ ತಕ್ಷಣ ಇಳಿದ್ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ದರೆ ಎಲ್ರೂ ಸ್ಪಾಟ್ ಡೆತ್ ಆಗೋ ಚಾನ್ಸಸ್ ಜಾಸ್ತಿನೇ ಇತ್ತು. ಬೇಗ ಅಲ್ಲಿದ್ದಿದ್ದ ಸಿಬ್ಬಂದಿಗಳೆಲ್ಲರೂ ಸಪೋರ್ಟ್ ಮಾಡಿ ಟ್ರಾಫಿಕ್ನ ಕ್ಲಿಯರ್ ಮಾಡಿಸಿದ್ರು. ಬಟ್ ಎನಿವೇಸ್ ನಮಗಂತೂ ಸಖತ್ ಭಯ ಆಗಿತ್ತು, ಯಾರಿಗೇನಾಗಿದೆಯೋ ಏನೋ ಎಂತೋ ಅಂತ ಅಂದ್ಬಿಟ್ಟು. 5 ನಿಮಿಷ ಬೇಗ ಹೋಗೋಕ್ಕೆ ಜೀವನ ಹಾಳು ಮಾಡ್ಕೊಳ್ಳೋದ್ಕಿಂತ 5 ನಿಮಿಷ ಲೇಟಾಗಿ ಹೋಗೋಣ ಬಿಡಿ, ಏನು ತೊಂದರೆ ಇದೆ, ತಪ್ಪಾದರೂ ಏನಾಗುತ್ತೆ. ಟ್ರಿಪ್ಪೆಲ್ಲ ಮುಗಿಸಿ ಒಂದು 3-4 ದಿನ ಆದಮೇಲೆ ನಿತ್ಯನ ಡೆಂಟಲ್ ಕೇರ್ಗೆ ಕರ್ಕೊಂಡು ಹೋಗಬೇಕಿತ್ತು. ನಾನು ಟ್ರಿಪ್ಪಿಂದ ಬಂದು ಯಾವುದೇ ರೀತಿ ವ್ಲಾಗ್ಸ್ನ ಮಾಡಿಲ್ಲ, ಇದು ಕಂಟಿನ್ಯೂಷನ್. ಏನಾಗಾಯ್ತು ಕೈನ ಗೈಸ್, ಜಾಸ್ತಿ ಚಾಕಿ ತಿಂದು ಅವನಿಗೆ ವಿಸ್ಡಮ್ ಟೀತಲ್ಲಿ ತೊಂದರೆ ಅಂತ. ಏನಿಲ್ಲ ಗೈಸ್, ಬಿದ್ದಿದ್ದೆಲ್ಲ ಏನಿಲ್ಲ. ಇಲ್ಲ, ಅವನಿಗೆ ವಿಸ್ಡಮ್ ಟೀತಲ್ಲಿ ನೋವಿದೆ ತುಂಬ. ಆ್ಯಂಡ್ ಒಳಗಡೆ ಏನೋ ಸ್ಕಿನ್ ಎಲ್ಲ ಪೀಲ್ ಆಗ್ತಾಯಿದೆ, ತುಂಬ ನೋವು. ನೈಟೆಲ್ಲ ನಿದ್ರೆ ಮಾಡಿಲ್ಲ, ಹುಚ್ಚಿಡ್ದಿದೆ. ಹಾಗೆ ನೋವಿಗೆ ಇವನಿಗೆ ಹುಚ್ಚಿಡ್ದಿದೆ. ಅದಕ್ಕೆ ಡಾಕ್ಟರ್ ಎಮರ್ಜೆನ್ಸಿ ಕರ್ಕೊ ಬಂದಿದ್ದೆ. ठीक है, अब बात कीजिए. प्रॉब्लम किसका है? आपका ही है ना? You talk to them, no? ನಿತಿನ್ಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಳಂಗಾಗೋಯ್ತು. ನಿತಿನ್ಗೆ ಕೂಡ ಫಸ್ಟ್ ಅವರೆಲ್ಲ ಟೆಸ್ಟ್ ಮಾಡಿದ್ರು, ಅವ್ರಿಗೇನು ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ವಿಸ್ಡಮ್ ಟೀತ್ನ ಕೀಳಬಾರ್ದು, ತುಂಬ ಸೆನ್ಸಿಟಿವ್ ಇರುತ್ತೆ ಅದು. ಆ್ಯಂಡ್ ಅದು ಡೈರೆಕ್ಟ್ ಅದ್ರ ನರ್ವ್ಸ್ ಎಲ್ಲ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಏನಾರು ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅವರು ಬೇಡ ಹಲ್ಲನ್ನ ಕೀಳೋದು, ಪೇಯ್ನ್ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ದಿನ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಡಿಕೇಷನ್ಸ್ ಎಲ್ಲ ಕೊಟ್ಟರು, ಪೇಯ್ನ್ ಕಿಲ್ಲರ್ಸ್ ಎಲ್ಲ ಕೊಟ್ಟರು. ಆ್ಯಂಡ್ ನನಗೆ ಇಲ್ಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ನಂದು ಟೀತ್ ನಂದೇನು ಮುರಿದಿತ್ತಲ್ಲ ಚಿಕ್ಕವಳಿರುವಾಗ, ಅದನ್ನ ಫಿಲ್ ಮಾಡಿಸ್ಕೊಬೇಕು ಅಂದ್ಬಿಟ್ಟು. ನನ್ನ ಪಾಪ ನಿತಿನ್ಗೆ ನೋವು ಅಂದ್ಬಿಟ್ಟು ಡ್ಯೂಟಿಯಿಂದ ಬಂದಿದ್ದ ತಕ್ಷಣ ಮನೆಗೂ ಹೋಗಿರಲಿಲ್ಲ. ಕೆಳಗಡೆ ಅವ್ರನ್ನ ಕರ್ಸ್ಕೊಂಡು ನನ್ನ ಬೈಕಲ್ಲೇ 3 ಜನ ಬಂದುಬಿಟ್ಟಿದ್ರಿ. ಇಲ್ಲಿ ಬಂದಾಗ ಹಂಗೇನೆ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಮಾಡಿಸ್ಕೊಂಡೆ. ಹಿಂಗೋ ಮುಗೀತು ಇದೊಂದು ಅಂತ ಅಂದ್ಬಿಟ್ಟು ಹೋಗಿದ್ದು ಅವನಿಗೋಸ್ಕರ, ಆಗಿದ್ದು ನನ್ನ ಕೆಲಸ. ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ನಮ್ಮ ಏರಿಯಾ ಗಣಪತಿನ ಎತ್ತುತ್ತಾಯಿದ್ರು, ತುಂಬ ಅದ್ದೂರಿಯಾಗಿ ಮಾಡಿದರು. ಇವಾಗಲೂ ನಾನು ಇನ್ನೂ ಕೂರಿಸ್ತಾನೆ ಇದ್ದರು. ಮಾರ್ನಮ್ಮಿ ಆದಮೇಲೆ ಯೂಶ್ವಲಿ ಕೂರಿಸಲ್ಲ, ಮೇ ಬಿ ಇದು ಅದಕ್ಕೆ ಅಂತ ಅನ್ಸುತ್ತೆ. ಇದು ಅಮಾವಾಸ್ಯೆಯ ಮುಂಚಿನ ವ್ಲಾಗ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿ ತೊಗೊಂಡೋಗ್ತಿದ್ರು. ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು ಗಣೇಶ. ನಿಮ್ಮ ಮನೇಲಿ ಯಾರಾದರೂ ಕೂರಿಸಿದ್ರ ಅಂತ ಹೇಳಿ. ಫೈನಲಿ ನೀವೆಲ್ಲರೂ ಸುಮಾರು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ರಿ, ಬಟ್ ನಾನು ಅದನ್ನೇನು ಅಷ್ಟು ಬೇಜಾರಾದರೂ ಜಾಸ್ತಿ ತಲೆಗೆ ಹಾಕೋತಾ ಇರಲಿಲ್ಲ. ಐ ವಾಸ್ ಇಗ್ನೋರಿಂಗ್, ಇರೋದು ನ್ಯಾಚುರಲ್ ಆಗಿ ಇರಲಿ ಅಂತ ಅಂದ್ಬಿಟ್ಟು. ಬಟ್ ನನಗೆ ಅನಿಸ್ತು ಲೆಟ್ ಮಿ ಟ್ರೈ ಒನ್ಸ್ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ಐ ಡೋಂಟ್ ನೋ, ಈ ಥರ ಫೀಲ್ ಆಗಿದೆ. ಬಟ್ ನಂಗೆ ನೆನಪಿಲ್ಲ ಮುಂಚೆ ಹಿಂಗೆ ಇತ್ತು ನನ್ನ ಹಲ್ಲಂತ, ಬಿಕಾಸ್ ನಾನು 7 years ಓಲ್ಡ್ ಇರುವಾಗ ಆಗಿದ್ದು. ಸೊ ಇಟ್ಸ್ ಬಿನ್ ಆಲ್ಮೋಸ್ಟ್ 18 ವರ್ಷ ಆಗಿದೆ ನಾನು ಹಲ್ಲು ಮುರಿದೋಗಿ. ಇವತ್ತು ಫಿಲ್ ಮಾಡಿಸ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಿದೆ ಏನೋ ಗೊತ್ತಿಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಇದೆ ನನಗೆ ಇಷ್ಟು ದಿನ ಆದಮೇಲೆ ಇದ್ದಾಗಿದ್ದಕ್ಕೆ. ಸೊ ಐ ಡೋಂಟ್ ನೋ ಹೇಗೆ ಕಾಣಿಸ್ತಾ ಇದೆ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ಮನೇಲಿ ಒಂದು ಸರ್ಪ್ರೈಸ್ ಕಾದಿತ್ತು ಅನುಷಿಂದ, ನಾನು ನಿಮಗೆ ತೋರಿಸ್ತೀನಿ ಈಗ. ಈ ಸ್ವಲ್ಪ OCD ಪ್ರಾಬ್ಲಮ್ ಜಾಸ್ತಿ ಬಂದರೆ ಈ ಥರ ಕ್ಲೀನಾಗಿರಬೇಕು. ಎಸ್ಪೆಷಲಿ ಕಿಚನ್ ನನಗೆ ತುಂಬ ಕ್ಲೀನಾಗಿರ್ಬೇಕು. ಅವ್ನು ನೋಡಿ ಇದೆಲ್ಲ ಫುಲ್ಲು ವಾಶ್ ಮಾಡಿ ಪೇಪರ್ಸ್ ಎಲ್ಲ ಹಾಕಿ ಅದನ್ನು ತಿಂದಿರೋದನ್ನು ತಟ್ಟೆ ಬಿಟ್ರೆ ಎವ್ರಿಥಿಂಗ್ ಹಿ ಕ್ಲೀನ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ವೆಸಲ್ಸ್ ಎಲ್ಲ ವಾಶ್ ಮಾಡಿ, ಬಿಕಾಸ್ ನಾನು ನೆನ್ನೆ ನೈಟ್ ಅಳ್ತಾ ಇದ್ದೆ, ನನಗೆ ಆಚೆನೂ ಒಳಗಡೆನೂ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ
ಅಂತ ಹೇಳ್ಬಿಟ್ಟು ಇದೆಲ್ಲ ಪಾಪ ಎಲ್ಲ ಅವ್ನು ಲಿಟ್ರಲಿ ಯಾವತ್ತು ಇಷ್ಟೊಂದೆಲ್ಲ ಕೆಲಸ ಮಾಡಿದ ಮಗನೇ ಅಲ್ಲ. ಟ್ರಸ್ಟ್ ಮೀ, ಹುಟ್ಟಾಗಿಂದ ನೋಡ್ತಾ ಇದ್ದೀನಿ ಅನುಷ್ ಈ ಥರ ಇದ್ದವನೇ ಅಲ್ಲ. ಅಂದರೆ ಒಂದು ಕಡೆ ಖುಷಿ, ನಾವು ಆಚೆಯಿಂದ ಅವ್ರ ಕಡೆ ದುಡ್ಕೊ ಬಂದಾಗ ನಂಗೆ ಯಾವಾಗಲೂ ಒಂದು ಬೇಜಾರಾಗೋದು, ಅಯ್ಯೋ ಹೊರ್ಗಡೆನೂ ಮಾಡಬೇಕು ಒಳಗಡೆನೂ ಮಾಡ್ಬೇಕು, ಯಾವನ ಕೈಲಾಗುತ್ತೆ ಇದೆಲ್ಲ ಅಂತ. ಬಟ್ ಎಲ್ಲ ಕ್ಲೀನ್ ಮಾಡಿದ್ದಾನೆ. ಪಾತ್ರೆ ಎಷ್ಟೋ ರಾಶಿ ರಾಶಿ ಪಾತ್ರೆ ಎಲ್ಲದನ್ನು ತೊಳೆದಿದ್ದಾನೆ ಪಾಪ. ಅವನಂದ ಫೋನ್ ಮಾಡಿದಾಗ, ಅಕ್ಕ ನೀನು ಆರಾಮಾಗಿ ಮನೆಗೆ ಬಾ, ಎಲ್ಲ ಕೆಲಸ ಮಾಡಿದ್ದೀನಿ, ಅಡುಗೆ ಏನು ಮಾಡ್ಬೇಕು ಹೇಳು ಮಾಡ್ತೀನಿ ಅಂತಲೂ ಹೇಳ್ದ. ಅದೆಲ್ಲ ಏನೂ ಬೇಡಕ್ಕಂದ, ನೀನು ರೆಸ್ಟ್ ಮಾಡು, ಪರವಾಗಿಲ್ಲ ಇವತ್ತು ಒಂದು ದಿವಸ ಆಚೆ ತಿಂದರೂ ಪರವಾಗಿಲ್ಲ, ಇಲ್ಲ ಆಚೆ ಹೋಗೋಣ ಅಂತ ಹೇಳಿದೆ. ಬಟ್ ಇವಾಗ ಆಚೆ ಹೋಗೋದು ಬೇಡ, ಮನೇಲೇ ಮಾಡೋಣ ಅಂತ ನಿತಿನ್ ಹೇಳಿದ್ರು. ನಾಳೆ ಹೋಗೋಣ, ನಾಳೆ ಮಂಡೇ, ಸೊ ನಾಳೆ ಏನಾದ್ರು ಹೋಗೋಣ ಅಂತ ಅಂದ್ಬಿಟ್ಟು ಖುಷಿ ಆಯಿತು ಗೈಸ್ ನನಗೆ. ಇದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು ಅಲ್ವಾ. ನನ್ನ ಹಸ್ಬೆಂಡು ಅಷ್ಟೇ ಸಪೋರ್ಟಿವ್, ನನ್ನ ತಮ್ಮನೂ ಅಷ್ಟೇ ಸಪೋರ್ಟಿವ್. ನನ್ನ ಲೈಫಲ್ಲಿ ನಾನು ಪಡೆದಿರೋ ಅಂಥ ದಿ ಬೆಸ್ಟ್ ವರ ಅಂತ ಅನ್ಕೊಬೋದು. ಒಳ್ಳೆ ತಮ್ಮ, ಒಳ್ಳೆ ಗಂಡ, ಒಳ್ಳೆ ತಂದೆ. ನನ್ನ ಜೀವನದಲ್ಲಿರೋ ತುಂಬ ಇಂಪಾರ್ಟೆಂಟ್ 3 ವ್ಯಕ್ತಿಗಳು ನನಗೆ ಯಾವಾಗಲೂ ನಂಗೆ ಹರ್ಟ್ ಮಾಡಲ್ಲ. ಅವರು ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ನನಗೆ ಬೇಜಾರಾದರೂ ಅಗೇನ್ ಅವರೇ ಬಂದು ಸಮಾಧಾನ ಮಾಡೋದು ಎಲ್ರಿಗೂ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಐ ಹ್ಯಾವ್ ದ ಪ್ರೌಡ್ ಮೂಮೆಂಟ್ ಅಷ್ಟೇ. ನನ್ನ ಮನೇಲಿ ಅವ್ರ ಹಸ್ಬೆಂಡು ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅವ್ರ ವೈಫ್ಗೆ, ಜಾಸ್ತಿ ಕೇರ್ ಮಾಡ್ತಾರೆ, ಜಾಸ್ತಿ ಹೌಸ್ ಹೋಲ್ಡ್ ವರ್ಕ್ಸಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂತ ನನ್ಗೆ ಇದಕ್ಕಿಂತ 10 ಪಟ್ಟು ಜಾಸ್ತಿನೇ ಮಾಡ್ಬೋದು. ಬಟ್ ಸ್ಟಿಲ್ ಈ ಮೂಮೆಂಟಲ್ಲಿ ಹಂಗಾಗ್ತಿರೋ ಖುಷಿ ಇಸ್ ಲಿಟ್ರಲಿ ಪ್ರೈಸ್ಲೆಸ್. ನಂಗೆ ತುಂಬ ಖುಷಿ ಆಗೋಯ್ತು ನೋಡಿದ ತಕ್ಷಣ, ಗೊತ್ತಾ. ಅಷ್ಟೇ, ಅದನ್ನೇ ಹೇಳ್ಕೊಬೇಕಿತ್ತು ನಾನು ನಿಮ್ಮ ಹತ್ರ. ತುಂಬ ಜಾಸ್ತಿ ಖುಷಿ ಆಗ್ತಾ ಇದೆ ಗೈಸ್ ಇವತ್ತು ನನಗೆ. ನಾಳೆ ವೀಕೆಂಡ್ ಇರೋದಕ್ಕೂ ಅದಕ್ಕೂ ನನಗೇನಂದ್ರೆ ಯಾವಾಗಲೂ ಈ ಸಂಡೇ ವರ್ಕ್ ಮಾಡ್ಕೊಂಡು ಬಂದಿದ ತಕ್ಷಣ ಫಸ್ಟು ಅಡುಗೆ ಮನೆಗೆ ಬಂದು ಇಡೀ ಮನೆನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿ ಮಲ್ಕೋತಿದ್ದೆ. ಬಿಕಾಸ್ ನನಗೆ ನೆಕ್ಸ್ಟ್ ಡೇ ವೀಕ್ ಡೇ ಆಗಿರೋದ್ರಿಂದ ಬರೀ ಕ್ಲೀನಿಂಗಲ್ಲೇ ಹೋಗ್ಬಾರ್ದು, ನಂಗೆ ರೆಸ್ಟ್ ಬೇಕು ಆ ದಿನ ಅಂತ ಹೇಳ್ಬಿಟ್ಟು ನಾನು ಮನಿ ಪ್ಲ್ಯಾಂಟಿಗೆ ನೀರು ತುಂಬ್ತಾ ಇದ್ದೀನಿ, ನೀರು ಚೇಂಜ್ ಮಾಡಿ. ಇದೊಂದೇ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ನಾವು ಮನೇಲಿ. ಐ ವಾಸ್ ಜಸ್ಟ್ ಫಿಲ್ಲಿಂಗ್ ವಾಟರ್ ಫಾರ್ ದ್ಯಾಟ್. ಇದಕ್ಕೆ ಅಷ್ಟೇ ಕೇಳಿಸ್ಕೋಬೇಕಿತ್ತು. ಆ್ಯಂಡ್ ಮರಿಬೇಡಿ ಆಯಿತಾ ಕಾಮೆಂಟಲ್ಲಿ ಹೇಗೆ ಕಾಣಿಸ್ದಿ ನನ್ನ ಟೀತ್ ಅಂತ ಹೇಳಿ. ಚೆನ್ನಾಗಿದ್ಯಾ ಇಲ್ವಾ, ಅಥವಾ ರಿಮೂವ್ ಮಾಡಿಸ್ಬಿಡ್ಲಾ, ಫಸ್ಟಿನ ಥರನೇ ಇರಬೇಕಾ ಅಂತ. ಇದು ಸುಮಾರು ಜನ ಹೇಳಿದ್ರೆ ಕ್ಲಿಪ್ ಹಾಕ್ಸ್ಬಿಡಿ, ಬ್ರೇಸಸ್ ಹಾಕ್ಸ್ಬಿಡಿ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನು ಕೇಳಿದ್ವಿ. ಆ್ಯಂಡ್ ಕೊಟೇಶನ್ ಹತ್ತತ್ರ ನಮಗೆ 70,000ವರೆಗೂ ಹೇಳಿದ್ರು. ನಂಗೆ ಅನಿಸ್ತು ಇಟ್ಸ್ ನಾಟ್ ಸೊ ವರ್ತಿ. ಚೆನ್ನಾಗಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಿತಿನ್ಗೆ ಆ್ಯಕ್ಚುಲಿ ಫಿಲ್ ಮಾಡಿಸೋದೇ ಇಷ್ಟ ಇರಲಿಲ್ಲ. ದ ವೇ ಐ ಲವ್ ಯು ಅದೇ ಥರನೇ ಇರು ಅಂತಲೇ ಹೇಳಿದ್ರು. ನನಗಿಲ್ಲ, ಲೆಟ್ ಮಿ ಸಿ ಒಂದು ಸತಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದೇ ಹಾಕ್ಸಿದ್ದೀವಿ. ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಾಗಲಿ ಅಥವಾ ಪೌಡರಿಶ್ ಆಗಿ ಆಚೆ ಬರೋದಾಗಲಿ ಆಗಲ್ಲ. ಎನಿವೇ, ಬಟ್ ಏನಂದರೆ ತುಂಬ ಜಾಸ್ತಿ ಹಾರ್ಡ್ ಚ್ಯೂ ಏನು ಮಾಡಬಾರ್ದು, ಗಟ್ಟಿ ಅಂಶನ ತುದಿಯಲ್ಲಿಟ್ಟು ಅಲ್ಲಿಗೆ ಪ್ರೆಷರ್ ಕೊಟ್ಟೇನು ಕಡಿಬಾರ್ದು, ಸೈಡಿಂದ ಕಡ್ಕೋಬೇಕು. ಆ್ಯಂಡ್ ನನಗೆ ಈ ಹಲ್ಲು ಕೂಡ ಒಳಗಿದೆ, ಇದು ಕೂಡ ಒಳಗಿರೋದ್ರಿಂದ ಈ ಸೈಡ್ ಸ್ವಲ್ಪ ಬಲ ಕಮ್ಮಿ ಆಗುತ್ತೆ, ಈ ಹಲ್ಲು ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಹಾಗಾಗಿ ಈ ಸೈಡೇ ನಾನು ಯೂಸ್ ಮಾಡಬೇಕು ಅಂತಲೂ ಡಾಕ್ಟರ್ ಹೇಳಿದ್ರು. ಅವರು ಹೇಳಿದ್ರು ಕ್ಲಿಪ್ಸ್ ಹಾಕ್ಸ್ಬಿಡಿ, ಬ್ರೇಸಸ್ ಹಾಕ್ಸ್ಬಿಡಿ ಅಂತ. ಬೇಡ, ನಂಗೆ ಸದ್ಯಕ್ಕೆ ಐ ಆಮ್ ಗುಡ್, ಲೈಕ್ ನನಗೆ ಅದರಿಂದ ಏನೂ ತೊಂದರೆ ಇರಲಿಲ್ಲ. ಸೊ ಹಾಗಾಗಿ ಹಾಕಿಸ್ಲಿಲ್ಲ. ಆ್ಯಂಡ್ ಅವರಂದ್ರು ತುಂಬ ಅಲೈನ್ಮೆಂಟ್ಸ್ ಇದೆ ಮಾಡಿಸ್ಕೋಬೇಕಂತ. ಆ್ಯಕ್ಚುಲಿ ನಾವು ಇವತ್ತು ಹೋಗಿದ್ದು ನಿತಿನ್ಗೆ ವಿಸ್ಡಮ್ ಟೀತ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ತೋರಿಸ್ಬೇಕಿತ್ತು, ಅದು ಆಪ್ರೇಷನ್ ಮಾಡಿಸ್ಬೇಕಿತ್ತು. ಸೊ ನಾವು ಒಂದು 2-3 ಕಡೆ ಕೊಟೇಶನ್ ಕೇಳ್ತಾ ಇದ್ವಿ. ನಾಟ್ ಓನ್ಲಿ ದುಡ್ಡಿಂದ ಒಂದೇ ಅಲ್ಲ, ಎಲ್ಲಿ ದಿ ಬೆಸ್ಟ್ ಇದೆ ಅಂತ ರಿವ್ಯೂಸ್ನ ನೋಡಿಕೊಂಡು ನಾವು ನೋಡ್ತಾ ಇದ್ವಿ. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರಬೇಕು, ಚೆನ್ನಾಗಿ ಮಾಡೋರಾಗಿರಬೇಕು, ಅಥವಾ ಅವ್ರವ್ರ ಸಜೆಷನ್ ಏನಿದೆ ಒಂದೇ ಕಡೆನೂ ಕುತ್ಕೊಬಾರ್ದು, ಒಂದು 3-4 ಕಡೆ ಕೇಳೋಣ ಅಂದ್ಬಿಟ್ಟು ನಾವು ಒಂದು 3-4 ಹಾಸ್ಪಿಟಲ್ ಸುತ್ತುತ್ತಾ ಇದ್ವಿ. ಸಬ್ಕಾದಲ್ಲಿ ಕೇಳಿದ್ವಿ, ಡಾಕ್ಟರ್ ಅಗರ್ವಾಲಲ್ಲಿ ಕೇಳಿದ್ವಿ, ಆಮೇಲೆ ಟೂತ್ ಸಿ ಸಮಥಿಂಗ್ ಅದರಲ್ಲೂ ಕೇಳಿದ್ವಿ. ಆ್ಯಂಡ್ ದೊಡ್ಡ ಒಂದು 2-3 ಬ್ರ್ಯಾಂಡ್ ನಾರ್ಮಲ್ ಆಗಿರೋ ಈ ಲೋಕಲ್ ರೋಡಲ್ಲೇ ಕೆಲವೊಂದು ದೊಡ್ಡ ಹಾಸ್ಪಿಟಲ್ಸ್ ಥರ ಇರುತ್ತೆ ನೋಡಿ, ಆ ಥರ ತುಂಬ ಹೆಸರು ಮಾಡಿರೋ ಅಂಥದ್ದೆಲ್ಲ ನಾರ್ಮಲ್ ರೇಂಜ್ ಹಾಸ್ಪಿಟಲ್ಸ್, ಅಲ್ಲೂ ಒಂದು 2-3 ಕಡೆ ಕೇಳಿದ್ವಿ. ಸೊ ಅವ್ರು ಹೇಳಿದ್ರು ಕೆಲವೊಬ್ರು ಆಪ್ರೇಷನ್ ಬೇಕಂದ್ರು, ಇನ್ನು ಕೆಲವೊಬ್ರು ಮಾಡಿಸ್ಬೇಡಿ, ಬಿಕಾಸ್ ಈ ವಿಸ್ಡಮ್ ಟೀತ್ ಡೈರೆಕ್ಟ್ ಇಲ್ಲಿಗೆ ನರ್ವ್ ಅದ್ರದ್ದು ಕನೆಕ್ಟ್ ಆಗಿರುತ್ತೆ. ಸೊ ಎಲ್ರಿಗೂ ಅದು ಆಪ್ರೇಷನ್ ಸಕ್ಸಸ್ ಆಗಲ್ಲ. ಇನ್ಸ್ಟೆಡ್ ಬೇಡ, ಅವ್ರಿಗೆ ಏನು ಬೇರೆ ಪ್ರಾಬ್ಲಮ್ ಇದೆ ಅದನ್ನು ಮಾಡೋಣ ಅಂತ. ಅವ್ನಿಗೇನೂ ಇಲ್ಲ,
ಫೇಸ್ ಫ್ಯಾಟ್ ಜಾಸ್ತಿ ಇದೆ, ಆ ಸ್ಕಿನ್ ಒಳಗಡೆ ಹೋಗಿ ಆ್ಯಂಡ್ ಅದ್ರ ವಿಸ್ಡಮ್ ಟೀತ್ ಮುಂದೆ ಇರೋ ಟೀತ್ ಕ್ಯಾವಿಟಿ ಆಗಿ ಬ್ರೇಕ್ ಆಗಿಬಿಟ್ಟಿದೆ, ಕ್ಯಾವಿಟಿ ಹೊಂಟೋಗಿದೆ. ಆದರೆ ಆ ಟೀತಲ್ಲೇ ಬ್ರೇಕ್ ಆಗಿರೋದ್ರಿಂದ ಆ ಶಾರ್ಪ್ ಟೀತ್ ಏನಿದೆ ಅದು ಅವ್ರಿಗೆ ಆ ಸ್ಕಿನ್ನ ಟೇರ್ ಮಾಡ್ತಾ ಇದೆ. ಅದಕ್ಕೆ ಅವ್ರಿಗೆ ತುಂಬ ಪೇಯ್ನ್ ಆಗ್ತಿತ್ತು. ಆ ಪೇಯ್ನಿಂದ ತಲೆನೋವು ಇದೆಲ್ಲ ಫುಲ್ ನೋವು, ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿತ್ತು. ಸೊ ಅವ್ರು ಸದ್ಯಕ್ಕೀಗ ಮೆಡಿಕೇಶನ್ಸ್ ಕೊಟ್ಟಿದ್ದಾರೆ, ಆಪ್ರೇಷನ್ ಅವಶ್ಯಕತೆ ಇಲ್ಲ. ಇದನ್ನು ಟ್ರೈ ಮಾಡಿ 1 ವೀಕು. ಇಫ್ ಇನ್ ಕೇಸ್ ನಿಮಗೆ ಅದೇನಾದರೂ ಅದೇ ಥರ ಇದೆ, ನಿಮಗೆ ಕಂಫರ್ಟ್ ಆಗ್ತಿಲ್ಲ ಅಥವಾ ಸರಿ ಹೋಗ್ತಿಲ್ಲ, ಏನೋ ಪೇಯ್ನ್ ಇದೆ ಅನ್ನೋದಾದರೆ ವಿಲ್ ಚೇಂಜ್ ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ನಾನು 7 ಡೇಸ್ ಹೆಸ್ರು ಅವ್ರದ್ದು ಬಸ್ರು ನಂದು ಅನ್ನೋ ಥರ ಅವ್ರಿಗೆ ತೋರ್ಸಕ್ಕೆ ಹೋಗ್ಬಿಟ್ಟು ನಾನು ಕೇಳಿದೆ, ಕ್ಯಾನ್ ವಿ ಫಿಲ್ ದಿಸ್, ಎಷ್ಟಾಗುತ್ತೆ ಏನು ಆಯ್ತಾ ಅಂತ. ಅವರೊಂದು 2-3 ಥರದ್ದೆಲ್ಲ ಕೇಳಿದ್ರು. ನಾನು ಅದ್ರ ಡಿಫ್ರೆನ್ಸ್ ಅದು ಇದು ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಿ, ಪರವಾಗಿಲ್ಲ, ನಮಗೆ ನಾವು ದುಡ್ದು ನಮಗೆ ನಾವು ಖರ್ಚು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಬೇರೆ ಏನಂತ ದುಡಿಬೇಕು, ಯಾಕೆ ದುಡಿಬೇಕು? ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ ಫಸ್ಟ್ ಅಲ್ವಾ. ಆಮೇಲೆ ದುಡ್ಡನ್ನ ಕೂಡಿಡ್ತೀಯೋ, ನೀನು ಆಸ್ತಿ ಮಾಡ್ತೀಯೋ, ಏನು ಮಾಡ್ತೀಯೋ ಡಸಂಟ್ ಮ್ಯಾಟರ್. ಫಸ್ಟ್ ನಾವು ಚೆನ್ನಾಗಿರ್ಬೇಕು, ನಮಗೆ ನಾವು ಚೆನ್ನಾಗಿ ಕಾಣಬೇಕು, ನಮಗೆ ನಮ್ಮ ಹೊಟ್ಟೆ ತುಂಬಬೇಕು. ಬೇರೆಯವ್ರಿಗೋಸ್ಕರ ಜೀವನ ಮಾಡೋದ್ರಲ್ಲಿ ಅಥವಾ ಬೇರೆಯವ್ರು ಆಡ್ಕೊತಾರೆ ಅವ್ರ ಸಮ್ಮುಖ ನಾವು ಇರಬೇಕು ಅನ್ನೋದ್ರಲ್ಲಿ ಐ ಡೋಂಟ್ ಥಿಂಕ್ ಅದರಲ್ಲಿ ಏನೋ ಒಂದು ಮೀನಿಂಗ್ ಇದೆ ಅಂತ ಅನ್ಸಲ್ಲ. ಬಿಕಾಸ್ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಾವು ಕಷ್ಟಪಟ್ಟು ಓದಿರ್ತೀವಿ, ನಾವು ಕಷ್ಟಪಟ್ಟು ಕೆಲ್ಸಕ್ಕೆ ಸೇರಿರ್ತೀವಿ, ಬೆಳಗಿನ ಸಂಜೆ ಗಂಟ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ಸುಮಾರು ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ಸ್ವಾತಿ ಅಕ್ಕನ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಫೇಸ್ ಗೊತ್ತಿರೋರು, ನನ್ನ ಗುರ್ತಿಡಿಯೋ ಅಂಥವ್ರು ಅಲ್ಲಿ ಬಂದಾಗೂ ಕೇಳ್ತಾ ಇರ್ತಾರೆ, ಹಾಯ್ ರಂಜಿತಾ, ನೀವು ರಂಜಿತಾ ಅಲ್ವಾ ಅಂತ ಮಾತಾಡಿಸ್ತಾರೆ, ಎಲ್ಲ ಕೇಳ್ತಾರೆ, ವಿಚಾರಿಸ್ತಾರೆ. ಆ್ಯಂಡ್ ವೀಡಿಯೋಸ್ ನೋಡ್ತೀವಿ, ಅತ್ತಿಗೆ ಅವ್ರ ವೀಡಿಯೋಸ್ ನೋಡ್ತೀವಿ ಅಂತೆಲ್ಲನೂ ಹೇಳ್ತಾರೆ. ಆಮೇಲೆ ನೀವೇನು ಈ ಕೆಲಸನ ಮಾಡೋದು ಅಂತಲೂ ಅಂತಾರೆ. ವಿ ಕ್ಯಾನ್ ಹೈಡ್ ಏನಾದರೂ ಬೇರೆನೂ ಹೇಳ್ಬಿಟ್ಟು, ಬಿಕಾಸ್ ನನ್ನ ಪ್ರಕಾರ ಅದರಲ್ಲೇನು ಮೀನಿಂಗ್ ಇಲ್ಲ. ಬಿಕಾಸ್ ನಾನು ಕಷ್ಟಪಟ್ಟು ಕೆಲಸಕ್ಕೆ ಸೇರ್ಕೊಂಡಿರೋದು, ನನ್ನ ಎಜುಕೇಷನ್ ಮೇಲೆ ನಾನು ಕೆಲ್ಸಕ್ಕೆ ಸೇರ್ಕೊಂಡು ಐ ಮೀನ್ ಅ ವೆರಿ ಗುಡ್ ಜಾಬ್ ವಿತ್ ವೇರ್ ಐ ಆಮ್ ಅರ್ನಿಂಗ್ ವೆರಿ ಗುಡ್. ನಿಜವಾಗ್ಲೂ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ನಾನು ದುಡಿತಾ ಇದ್ದೀನಿ. ಯಾಕೆ ಅಂದರೆ ಏನ್ಕೋ ನಂಗೆ ಶಾರ್ಟೇಜ್ ಇಲ್ಲ, ಆರಾಮಾಗಿ ನಾನು ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ನನಗೆ ಏನೋ ಅಯ್ಯೋ ತುಂಬ ಕಮ್ಮಿ ಸಂಬಳ ಇದೆ ಅಥವಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನಂಗೆ ಏನೂ ಇಲ್ಲ. ಬಿಕಾಸ್ ನಾನು ದುಡಿತೀನಿ, ಬೆಳಗಿಂದ ಕಷ್ಟಪಟ್ಟು ಸಂಜೆವರೆಗೂ ಚೆನ್ನಾಗಿ ದುಡಿತೀನಿ, ನೆಮ್ಮದಿಯಾಗಿ ಮನೆಗೆ ಬಂದು ಊಟ ಮಾಡ್ತೀನಿ. ದಟ್ ಈಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಐ ಹ್ಯಾವ್. ದಯವಿಟ್ಟು ಯಾರು ಏನೇ ಕೆಲಸ ಮಾಡಿದ್ರು ಅದನ್ನ ಚೀಪ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ವಾಟ್ ಎವರ್ ಯು ಆರ್ ಡೂಯಿಂಗ್ ದಟ್ ಈಸ್ ಫಾರ್ ಯುವರ್ ಸೆಲ್ಫ್. ಸೊ ಅದರಿಂದ ಏನೂ ತಪ್ಪಿಲ್ಲ ಗೈಸ್.